ಇಲ್ಲಿ ನಿಮಗೆ ಮೋಕ್ಷ ಪಡಿಬೇಕು ಅಂದರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅಂತ ನಮ್ಮ ಪೂರ್ವಿಕರು ಹೇಳ್ಕೊಟ್ರು. ನೀನು ಮೋಕ್ಷ ಪಡಿಬೇಕು ಅಂತ ಹೇಳಿದ್ರೆ ಜಗತ್ತಿನ ಹಿತ ಬಯಸಿ ಕೆಲಸ ಮಾಡೋ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರು. ನೀನು ಹಣ ಗಳಿಸೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳಿಲ್ಲ, ಕೊಲೆ ಮಾಡೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳಿಲ್ಲ, ಇನ್ನೊಬ್ಬರ ಆಸ್ತಿ ಹೊಡ್ಕೊಳ್ಳೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳಿಲ್ಲ. ಹೌದು, ವಿಶ್ವಕ್ಕೆ ಒಂದು ವಿಶೇಷವಾದಂಥ ಸಂದೇಶ ಕೊಟ್ಟಿರೋದು ಭಾರತ ಈ ಮೂಲಕ ಅನಿಸುತ್ತೆ. ಬದುಕಲು ನಾನು ಯಾವುದೋ ಒಂದು ಮತದ ಬಗ್ಗೆ ಅಧ್ಯಯನ ಮಾಡ್ತಿದ್ದೆ. ಅಲ್ಲಿ ಸ್ವರ್ಗದ ಆಸೆ ತೋರಿಸ್ತಾರೆ. ಅದೆಷ್ಟೋ 73 ಜನ ಸುರಸುಂದರಿಯರು ಇರ್ತಾರೆ ನೀನು ಸ್ವರ್ಗದಲ್ಲಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನೀನು ಕಾಫಿರನ್ನ ಕೊಂದರೆ ನೀನು ಸ್ವರ್ಗ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಏನು ಹೇಳ್ತಾರೆ, ನೀನು ಪರೋಪಕಾರ ಮಾಡು ಪುಣ್ಯ ಸಿಗುತ್ತೆ, ಪುಣ್ಯದ ಬಲದಲ್ಲಿ ಸ್ವರ್ಗಕ್ಕೆ ಹೋಗ್ತೀಯ ಅಂತಾರೆ. ನರಕ ಅಂದರೆ ಪರಪೀಡನೆ ಮಾಡಿದ್ರೆ ನರಕ ಅಂತ ಹೇಳ್ತಾರೆ. ಅದನ್ನೇ ಬಸವಣ್ಣ ಹೇಳಿದರು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದರು. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮತ್ಸ್ಯಲೋಕ ಅಂತ ಹೇಳಿದರು. ಅಂದರೆ ಇಲ್ಲಿ ಅಂದರೆ ನೀವು ಈ ಫಂಡಮೆಂಟಲ್ ಥಾಟ್ಸಲ್ಲಿರುವಂಥ ಗ್ಯಾಪ್ ಲೆಕ್ಕ ಹಾಕಿ ಗಮನಿಸಿ. ಅದಕ್ಕೆ ನನಗೆ ಹೆಮ್ಮೆ ಇದೆ, ನಮ್ಮ ತತ್ವ ಅದು ಜಗತ್ತು ಒಪ್ಕೊಂಡಿರೋ ತತ್ವ. ಜಾತೀಯತೆ, ಅಸ್ಪೃಶ್ಯತೆ ಹಿಂದುತ್ವದ ಮೂಲ ಸಿದ್ಧಾಂತದಲ್ಲಿಲ್ಲ. ಅದು ವ್ಯಾವಹಾರಿಕವಾಗಿ ಬಂದಿರುವಂಥ ದೋಷ. ಆ ದೋಷವನ್ನು ಹೊರಗಿಡಬೇಕಾಗಿರೋದು ಹಿಂದುತ್ವನಲ್ಲ. ಅಸ್ಪೃಶ್ಯತೆ ಅನ್ನುವಂಥ ಕಳಂಕವನ್ನು ಹೊರಗಿಡಬೇಕು. ಜಾತೀಯತೆ ಅನ್ನುವಂಥ ವಿಷವನ್ನು ತೆಗೆದು ಹಾಕಬೇಕು. ಆ ವಿಷವನ್ನು ತೆಗೆದ್ರೆ ಅಮೃತವೇ ಸಿಗೋದಿಲ್ಲಿ.